ಹಾಯ್ ವೀವರ್ಸ್, ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ವರಮಹಾಲಕ್ಷ್ಮಿ ದೇವಿಗೆ ಈಸಿಯಾಗಿ ಹೇಗೆ ಸೀರೆ ಉಡಿಸ್ಬೋದು ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೀರೆಯನ್ನು ಹರಡ್ಕೊಂಡು ನಾವು ನಾರ್ಮಲಾಗಿ ಸೀರೆ ಉಟ್ಕೊಳ್ತೀವಲ್ಲ, ಆ ಕಡೆಯಿಂದ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಬರಬೇಕಾಗತ್ತೆ. 4 ಬೆರಳು ಅಗಲ ಆಗುವಷ್ಟು ನಾವಿಲ್ಲಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಬರಬೇಕು. ಮುಕ್ಕಾಲು ಭಾಗ ಸೀರೆಯನ್ನು ನಾವು ಇದೇ ರೀತಿಯಾಗಿ ಪ್ಲೀಟ್ಸನ್ನು ಮಾಡ್ಕೋಬೇಕು. ನೀವು ಇದೇ ರೀತಿ ಪ್ಲೀಟ್ಸನ್ನು ಮಾಡಬೇಕು ಅಂತ ಇಲ್ಲ. ಕೈಯಲ್ಲಿ ನಾವು ನಾರ್ಮಲಾಗಿ ಸೀರೆ ಉಟ್ಕೋಬೇಕಾದ್ರೆ ಹೇಗೆ ಪ್ಲೀಟ್ಸನ್ನು ಮಾಡ್ಕೊಳ್ತೀವಿ ಅದೇ ರೀತಿ ಪ್ಲೀಟ್ಸ್ ಮಾಡಿಕೊಂಡು ಪ್ಲೀಟ್ಸ್ಗಳನ್ನ ನಾವಿಲ್ಲಿ ಅರೇಂಜ್ ಮಾಡಿ ಒಂದು ದಾರದಿಂದ ಕಟ್ಕೋಬೇಕಾಗತ್ತೆ. ನಮ್ಮ ವ್ಯೂವರ್ಸ್ ಒಬ್ಬರು ಕೇಳಿದರು, ಪಿನ್ಗಳು ಯೂಸ್ ಮಾಡ್ದಿರೇ ಹೇಗೆ ದೇವಿಗೆ ಸೀರೆ ಉಡಿಸೋದು ಅಂತ. ಅದಕ್ಕೋಸ್ಕರ ನಾನಿವತ್ತು ಈ ಮೆಥಡಲ್ಲಿ ದೇವಿಗೆ ಹೇಗೆ ಅಲಂಕಾರ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬಾರ್ಡರ್ ಹತ್ರ ಪ್ಲೀಟ್ಸನ್ನು ನೀಟಾಗಿ ಅರೇಂಜ್ ಮಾಡಿ ಒಂದು ದಾರದಿಂದ ಕಟ್ಕೊಳ್ಳಿ. ಗ್ರಂಥಿ ಅಂಗಡಿಗಳಲ್ಲೆಲ್ಲ ಪೂಜೆಗೆ ಅಂತ ದಾರಗಳು ಸಿಗುತ್ತೆ, ಅಂಥ ದಾರನ ತೊಗೊಬಂದು ನೀವಿಲ್ಲಿ ಆ ದಾರದಿಂದನೇ ಕಟ್ಕೋಬೇಕಾಗತ್ತೆ. 2 ಬಾರ್ಡರ್ಗಳಲ್ಲೂ ಸಹ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿಕೊಂಡು ಈ ರೀತಿ ನಾನು ದಾರ ಕಟ್ಕೊಳ್ತಾ ಇದ್ದೀನಲ್ಲ ಆ ರೀತಿ ದಾರದಿಂದ ಕಟ್ಕೊಳ್ಳಿ. ಪೂಜೆಗೆ ಅಂತಲೇ ಇರುತ್ತೆ ದಾರ, ಅಂಥ ದಾರನ ತಂದಿಟ್ಕೊಂಡು ಈ ರೀತಿ ಅಲಂಕಾರಕ್ಕೆ ನೀವು ಯೂಸ್ ಮಾಡ್ಕೋಬೋದು. ನಂತರ ಮಧ್ಯಭಾಗದಲ್ಲಿರುವಂಥ ಪ್ಲೀಟ್ಸನ್ನು ಬರೀ ನೀವು ಈ ರೀತಿ ನೀಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಪ್ಲೀಟ್ಸ್ಗಳು ಅಲ್ಲಿ ನೀಟಾಗಿ ಇದೆಯಾ ಅಂತ ಒಂದ್ಸಲಿ ನೋಡ್ಕೊಳ್ಳಿ. ಒಂದೊಂದ್ಸಲಿ ಪ್ಲೀಟ್ಸ್ಗಳು ಒಳಗಡೆ ಸೇರ್ಕೊಂಡಂಗೆ ಆಗಿರುತ್ತೆ, ಅದಕ್ಕೋಸ್ಕರ ನಾವಿಲ್ಲಿ ಸರಿ ಮಾಡಿಕೊಂಡ್ರೆ ಸಾಕು. ಅಲ್ಲೇನು ನಾವು ದಾರ ಕಟ್ಕೊಳ್ಳೋದೇನು ಬೇಡ. ಈ ರೀತಿ ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿ ಎತ್ತಿಟ್ಕೋಬೇಕು. ನಂತರ ನಾನಿಲ್ಲಿ ಒಂದು ಮುಕ್ಕಾಲು ಭಾಗ ಸೆರಗಿಗೆ ಅಂತ ಬಿಟ್ಕೊಂಡಿದ್ದೀನಿ. ನೀವು ಸೆರಗಿಗೆ ಬಿಡ್ಬೋದು, ಇಲ್ಲಾಂದರೆ ಹಾಗೇನೂ ಸಹ ಈ ಅಲಂಕಾರನ ಮಾಡ್ಕೋಬಹುದು. ನಂತರ ನೀವೆಲ್ಲಿ ದೇವರನ್ನು ಕೂರಿಸ್ತೀರಾ ಅಲ್ಲಿ ಮೊದಲು ರಂಗೋಲೆಯನ್ನು ಹಾಕ್ಕೊಂಡು ರಂಗೋಲೆ ಮೇಲೆ ಅಕ್ಕಿ ತುಂಬಿಸಿರುವಂಥ ತಟ್ಟೆಯನ್ನು ಇಟ್ಕೊಂಡು ತಟ್ಟೆ ಮೇಲೆ ಬಿಂದಿಗೆಯನ್ನು ಇಟ್ಕೊಳ್ಳಿ. ನೀವು ಪೂಜೆಗೆ ಯಾವ ಬಿಂದಿಗೆ ಯೂಸ್ ಮಾಡ್ತೀರಾ, ಕಳಶದ ಬಿಂದಿಗೆ, ಆ ಬಿಂದಿಗೆಯನ್ನು ಇಟ್ಕೊಳ್ಳಿ. ನಾವೇನು ಪ್ಲೀಟ್ಸನ್ನು ಮಾಡ್ಕೊಂಡಿರ್ತೀವಿ ಅದನ್ನು ಮಧ್ಯಭಾಗದಲ್ಲಿ ಒಂದು ಕೈಯಲ್ಲಿ ಹಿಡ್ಕೊಂಡು 2 ಸೈಡಿನ ಪ್ಲೀಟ್ಸನ್ನು ನಾವು ಕಳಶದ ಹಿಂಭಾಗದಿಂದ ಮುಂದ್ಗಡೆಗೆ ತಗೋಬರಬೇಕು. ಕಳಶದ ಅಕ್ಕಪಕ್ಕದಲ್ಲಿ ಸೀರೆ ನೀಟಾಗಿ ಬಂದಿದೆಯಾ ಅಂತ ನೋಡ್ಕೋಬೇಕು. ನಂತರ ಈ ರೀತಿ ದಾರನ ತಗೊಂಡು ಪ್ಲೀಟ್ಸಿನ ಕೆಳಭಾಗದಿಂದ ಮೇಲ್ಗಡೆಗೆ ದಾರನ ತಗೋಬರಬೇಕು. ಕಳಶದ ಬಿಂದಿಗೆಯ ಪಕ್ಕಕ್ಕೇ ಪ್ಲೀಟ್ಸ್ ಅನ್ನೋದು ನೀಟಾಗಿ ಬರೋ ರೀತಿಯಲ್ಲಿ ಈ ರೀತಿ ದಾರದಿಂದ ಕಟ್ಕೋಬೇಕು. ನೀವು ಸ್ವಲ್ಪ ಸಾಫ್ಟ್ ಆಗಿರುವಂಥ ಸೀರೆ ತೊಗೊಂಡ್ರೆ ಪ್ಲೀಟ್ಸ್ ಅನ್ನೋದು ನೀಟಾಗಿ ಕುತ್ಕೊಳ್ಳುತ್ತೆ. ನಾನೀಗ ಅಲ್ಲಿ ಟೈಟಾಗಿ ಅಲ್ಲಿ ನೀಟಾಗಿ ಕಟ್ಕೊಳ್ತಾ ಇದ್ದೀನಿ. ಅಲ್ಲಿ ನೀಟಾಗಿ ಕುತ್ಕೊಳ್ಳೋ ರೀತಿಯಲ್ಲಿ ದಾರದಿಂದ ಕಟ್ಕೊಳ್ಳಿ. ನಂತರ ಕಳಶದ ಬಿಂದಿಗೆ ಮೇಲ್ಗಡೆ ಪ್ಲೀಟ್ಸನ್ನು ಈ ರೀತಿ ನಾವು ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಜರುಗಿಸೋ ರೀತಿಯಲ್ಲಿ ಇಟ್ಕೊಳ್ಳಿ, ಆದರೆ ನೀಟಾಗಿ ಅಲ್ಲಿ ಜಾರಬಾರ್ದು ದಾರ, ಆ ರೀತಿಯಲ್ಲಿ ನೀವು ನೀಟಾಗಿ ಕಟ್ಕೋಬೇಕಾಗತ್ತೆ. ಈಗ ಸೆರಗನ್ನ ಹೇಗೆ ಹಾಕೋದು ಅಂತ ನೋಡೋಣ. ಸೆರಗಿನ ಒಂದು ತುದಿ ಏನು ಬಾರ್ಡರ್ ಬರುತ್ತೆ ಆ ಬಾರ್ಡರ್ನ ಹಿಂದ್ಗಡೆಯಿಂದ ಮುಂದ್ಗಡೆಗೆ ತೊಗೊಬರ್ಬೇಕಾಗತ್ತೆ. ಎಕ್ಸ್ ಶೇಪಲ್ಲಿ ತೊಗೊಬನ್ನಿ, ಇಂಟು ಶೇಪಲ್ಲಿ ತೊಗೊಬರ್ಬೇಕಾಗುತ್ತೆ. 2 ಸೈಡನ ಬಾರ್ಡರ್ನ ನಾನೀಗ ಹಾಕ್ತಾ ಇದ್ದೀನಲ್ಲ ಆ ರೀತಿ ಇಂಟು ಶೇಪಲ್ಲಿ ತೊಗೊಬಂದು ಕಳಶದ ಮುಂದ್ಗಡೆ ಹಾಕಿ ಎಕ್ಸ್ ಶೇಪಲ್ಲಿ ಅಲ್ಲಿ ಒಂದು ನೀಟಾಗಿ ಶೇಪ್ ಬರೋ ರೀತಿಯಲ್ಲಿ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಮಾಡಿಕೊಂಡು ಕಳಶದ ಅಕ್ಕಪಕ್ಕ ಎಲ್ಲ ನೀಟ್ ಮಾಡ್ಕೊಳ್ಳಿ. ತುಂಬ ಉದ್ದ ಬಿಡೋದೇನು ಬೇಡ. ಸೆರಗಿನ ತುದಿನ ಸ್ವಲ್ಪ ಸ್ವಲ್ಪ ಉದ್ದ ಬಿಟ್ಕೊಂಡ್ರೆ ಸಾಕು. ಕಳಶದ ಬಿಂದಿಗೆಗೆ ಮೊದಲೇ ಬ್ಲೌಸ್ ಪೀಸಿಂದ ಕವರ್ ಮಾಡಿಕೊಂಡು ನಂತರ ಈ ರೀತಿ ಸೀರೆಯಿಂದ ಅಲಂಕಾರ ಮಾಡ್ಕೊಳ್ಳಿ. ಸೊಂಟಕ್ಕೆ ಒಂದು ಶೇಪ್ ಬರೋ ರೀತಿಯಲ್ಲಿ ಡಾಬು ಅಥವಾ ಒಂದು ಲೇಸನ್ನು ಕಟ್ಕೊಳ್ಳಿ. ನಾವು ಎಕ್ಸ್ ಶೇಪ್ ಏನು ಮಾಡ್ಕೊಂಡಿರ್ತೀವಿ ಅಲ್ಲಿಗೆ ಡಾಬನ್ನು ಸೇರಿಸ್ಕೊಂಡ್ರೆ ಆಯಿತು, ಅಥವಾ ಕಳಶದ ಬಿಂದಿಗೆಯ ಕೆಳಭಾಗಕ್ಕೆ ಸ್ವಲ್ಪ ಕೆಳಗಡೆಗೆ ಬರೋ ಹಾಗೆ ನಾವು ಡಾಬ್ ಅಥವಾ ಲೇಸನ್ನು ಕಟ್ಕೊಂಡ್ರೆ ಆಯಿತು. ನಂತರ ಕೆಳಗಡೆ ನಾವು ಏನು ಪ್ಲೀಟ್ಸ್ಗೆ ದಾರ ಕಟ್ಟಿರ್ತೀವಿ ಆ ದಾರನ ಬಿಚ್ಚಿಬಿಟ್ಟು ನಾವು ಪ್ಲೀಟ್ಸನ್ನು ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಮೇಲ್ಗಡೆ ನಾವು ಏನು ಪ್ಲೀಟ್ಸನ್ನು ತೊಗೊಂಬಂದಿರ್ತೀವಿ ಅಲ್ಲಿಗೆ ನೀವು ಈ ರೀತಿ ಸಿಕ್ಸ್ಬೋದು. ಪ್ಲೀಟ್ಸಿನ ತುದಿಯನ್ನು ತೊಗೊಂಡೋಗಿ ಅಥವಾ ನಾವೇನು ಡಾಬ್ ಕಟ್ಟಿರ್ತೀವಿ ಆ ಡಾಬ್ಗೆ ಪ್ಲೀಟ್ಸನ್ನು ತೊಗೊಂಡೋಗಿ ಈ ರೀತಿ ಸೇರಿಸ್ಕೋಬೇಕಾಗತ್ತೆ. 2 ತುದಿ ಏನು ಬರುತ್ತೆ ಪ್ಲೀಟ್ಸಿನ 2 ತುದಿಗಳನ್ನ ಆ ಕಡೆ ತುದಿ ಈ ಕಡೆ ತುದಿ ಎರಡನ್ನೂ ತೊಗೊಂಡೋಗಿ ನಾವೇನು ಡಾಬ್ ಸೇರಿಸ್ಕೊಂಡಿರ್ತೀವಿ ಆ ಡಾಬ್ಗೆ ಸಿಗಿಸ್ಬಿಟ್ಟು ಪ್ಲೀಟ್ಸ್ಗಳನ್ನ ನಾವಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಏರುಪೇರು ಇದ್ದರೆ ಎಳ್ಕೊಂಡು ಸರಿ ಮಾಡ್ಕೊಳ್ಳಿ, ಏಕೆಂದರೆ ನಾವು ದಾರ ಕಟ್ಟಿರೋದ್ರಿಂದ 2 ಸೈಡು ಒಂದೇ ಸಮ ಪ್ಲೀಟ್ಸ್ ಬರೋ ರೀತಿಯಲ್ಲಿ ನೀಟಾಗಿ ಎಳ್ಕೊಂಡು ಸರಿ ಮಾಡ್ಕೋಬೇಕಾಗತ್ತೆ. ಪಿನ್ ಹಾಕ್ಕೊಂಡ್ರೆ ಅದು ವೇರಿಯೇಷನ್ ಬರಲ್ಲ, ದಾರ ಕಟ್ಟಿರೋದ್ರಿಂದ ಸ್ವಲ್ಪ ವೇರಿಯೇಷನ್ ಬರುತ್ತೆ. ವೇರಿಯೇಷನ್ ಬಂದಾಗ ಎಳ್ಕೊಂಡು ನೀಟಾಗಿ ಪ್ಲೀಟ್ಸ್ಗಳನ್ನ ಅರೇಂಜ್ ಮಾಡಿಕೊಂಡು ಸರಿ ಮಾಡ್ಕೊಳ್ಳಿ. ಒಂದ್ಸಲಿ ಪ್ಲೀಟ್ಸನ್ನು ಅರೇಂಜ್ ಮಾಡ್ಕೊಂಡ ನಂತರ ದೇವರಿಗೆ ಅಂತ ಇಟ್ಕೊಂಡಿರುವಂಥ ಒಡವೆಗಳಿಂದ ದೇವಿಯನ್ನು ಅಲಂಕರಿಸಿ. ನೀವು ಈ ಅಲಂಕಾರನ ಸಿಂಗಲ್ ಬಿಂದಿಗೆ ಇಟ್ಟು ಅಲಂಕಾರ ಮಾಡೋವಂಥವ್ರು ಮಾಡ್ಬೋದು. ಕೆಲವರು ಕಡ್ಡಿ ಕಟ್ಟಲ್ಲ ಅಥವಾ ಪಿನ್ಗಳು ಯೂಸ್ ಮಾಡಲ್ಲ ಅನ್ನೋರು ಸಹ ಈ ಅಲಂಕಾರನ ಮಾಡ್ಕೋಬಹುದು.
ಮಂಗಳಗೌರಿ, ಸ್ವರ್ಣಗೌರಿಗೂ ಸಹ ಈ ಅಲಂಕಾರನ ಮಾಡ್ಬೋದು. ವರಮಹಾಲಕ್ಷ್ಮಿಗೂ ಸಹ ಈ ಅಲಂಕಾರನ ಮಾಡ್ಬೋದು. ಒಂದ್ಸಲಿ ಒಡವೆಗಳನ್ನೆಲ್ಲ ಹಾಕಿದ ನಂತರ ಕಳಶದ ಬಿಂದಿಗೆ ನಿಮ್ಮ ಪದ್ಧತಿಯ ಪ್ರಕಾರ ನೀರು ಅಥವಾ ಅಕ್ಕಿಯನ್ನು ಸೇರಿಸ್ಕೊಂಡು ಕಳಶದ ಬಿಂದಿಗೆ ಏನೆಲ್ಲ ಸೇರಿಸ್ತೀರೋ ಎಲ್ಲವನ್ನು ಸೇರಿಸಿ ವೀಳ್ಯದೆಲೆ, ಮಾವಿನೆಲೆ ಇಟ್ಟು, ತೆಂಗಿನಕಾಯಿ ಇಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಭಕ್ತಿ, ಶ್ರದ್ಧೆ, ನಿಷ್ಠೆಯಿಂದ ದೇವಿಯನ್ನು ಆರಾಧಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೀವಿಲ್ಲಿ ದೇವಿಯನ್ನು ನೋಡ್ಬೋದು. ಈ ಅಲಂಕಾರ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.